ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಹಿಂದಿನ ಅನುಭವಗಳಿಂದ ಪಾಠ ಕಲಿತು ಒಂದು ಉತ್ತಮವಾದ ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಬಲವಾದ ಚೌಕಟ್ಟು ಹೇಗಿರುತ್ತೆ ಅಂತ ನೋಡೋಣ. ಸೊ ಇವತ್ತಿನ ನಮ್ಮ ಚರ್ಚೆ ಹೇಗಿರುತ್ತೆ ಅಂದ್ರೆ, ಮೊದಲು ನಾವು ಒಂದು ಸಾಮಾನ್ಯ ಸಮಸ್ಯೆಯಿಂದ ಶುರು ಮಾಡೋಣ. ಆಮೇಲೆ ಅದಕ್ಕೊಂದು ರಚನಾತ್ಮಕ ಪರಿಹಾರ ಏನು ಅಂತ ನೋಡಿ, ಕೊನೆಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದರ 3 ಮುಖ್ಯ ಹಂತಗಳ ಬಗ್ಗೆ ವಿವರವಾಗಿ ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಭಾಗ ಅನುಭವದ ಬಲೆ. ಅಂದ್ರೆ ಬರೀ ಎಕ್ಸ್ಪೀರಿಯನ್ಸ್ ಒಂದೇ ಯಾಕೆ ಸಾಕಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಎಷ್ಟೋ ಸಲ ಹೀಗನ್ಸುತ್ತೆ ಅಲ್ವಾ? ಒಂದೇ ತರಹ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ. ನಾವು ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೇವೇನೋ ಅಂತ. ಅನೇಕ ತಂಡಗಳಿಗೆ ಮತ್ತು ಬಿಸ್ನೆಸ್ಗಳಿಗೆ ಹೀಗೆ ಅನ್ಸುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ, ಅನುಭವ ಗಳಿಸಿದ್ರೂ ಪ್ರಗತಿ ಮಾತ್ರ ನಿಂತು ಹೋದಾಗೆ ಕಾಣುತ್ತೆ. ಹಾಗಿದ್ರೆ ಈ ಸಮಸ್ಯೆಯ ಮೂಲ ಕಾರಣವಾದ್ರೂ ಏನು? ಇಲ್ಲಿ ನೋಡಿ, 2 ವಿಷಯಗಳಿವೆ. ಒಂದು ಕಡೆ ನಾವು ಮಾಡೋ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. ಅದನ್ನ ನಿಲ್ಸೋದು ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ಯಾವುದೋ ಒಂದು ಸಕ್ಸಸ್ ಆಕಸ್ಮಿಕವಾಗಿ ಸಿಕ್ಬಿಟ್ರೆ ಅದನ್ನ ಮತ್ತೆ ಹೇಗೆ ರಿಪೀಟ್ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ. ಅನುಭವ ಅನ್ನೋದು ಕೇವಲ ಒಂದು ಕಚ್ಚಾ ವಸ್ತು ಇದ್ದಾಗೆ. ಅದೇ ಆ ಅನುಭವದಿಂದ ನಿಜವಾದ ಮೌಲ್ಯವನ್ನು ಸೃಷ್ಟಿ ಮಾಡಬೇಕಂದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಚಿಂತನೆ ಬೇಕು. ಅದೇ ಒಂದು ಫ್ಯಾಕ್ಟ್ರಿ ಇದ್ದಾಗೆ. ಸರಿ, ಹಾಗಿದ್ರೆ ಈಗ ಸೊಲ್ಯೂಷನ್ ಕಡೆಗೆ ಬರೋಣ. ಒಂದು ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್. ಈ ಕಚ್ಚಾ ಅನುಭವವನ್ನ ಒಂದು ಸ್ಟ್ರಾಟಜಿಕ್ ಜ್ಞಾನವನ್ನಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ವ್ಯವಸ್ಥಿತ ಚಿಂತನೆ ಅಂದ್ರೆ ಏನು? ಇದು ಸುಮ್ಮನೆ ಕೂತು ಹಿಂದೇನಾಯ್ತು ಅಂತ ಮಾತಾಡೋದಲ್ಲ. ಇದು ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಅಂದ್ರೆ ಹಳೇ ಘಟನೆಗಳಿಂದ ಪಾಠ, ಒಳನೋಟಗಳನ್ನ ಕಲ್ತು ಅದನ್ನ ಭವಿಷ್ಯದ ನಿರ್ಧಾರಗಳಿಗೆ ದಾರಿ ಮಾಡಿಕೊಡೋ ಹಾಗೆ ಬಳಸ್ಕೊಳ್ಳೋದು. ಈ ಫ್ರೇಮ್ವರ್ಕ್ನಲ್ಲಿ ಮುಖ್ಯವಾಗಿ 3 ಸ್ಪಷ್ಟ ಹಂತಗಳಿವೆ. ತುಂಬಾ ಸಿಂಪಲ್. ಮೊದಲನೇದು ವಿಮರ್ಶೆ, ಅಂದ್ರೆ ಡೇಟಾ ಕಲೆಕ್ಟ್ ಮಾಡೋದು. ಎರಡನೇದು ಸಂಶ್ಲೇಷಣೆ, ಅಂದ್ರೆ ಅದರಿಂದ ಪಾಠಗಳನ್ನ ಕಂಡುಹಿಡಿಯೋದು. ಮತ್ತು 3ನೇದು ಕಾರ್ಯಗತಗೊಳಿಸುವಿಕೆ, ಅಂದ್ರೆ ಆಕ್ಷನ್ ತಗೊಳ್ಳೋದು. ನೋಡಿ, ಭೂತಕಾಲದಿಂದ ಶುರುವಾಗಿ ಭವಿಷ್ಯವನ್ನು ರೂಪಿಸುವ ಕಡೆಗೆ ಹೋಗುತ್ತೆ ಈ ಪಯಣ. ಸರಿ, ಈಗ 3ನೇ ಭಾಗಕ್ಕೆ ಬರೋಣ. ಮೊದಲನೇ ಸ್ಟೆಪ್ ಮಾಹಿತಿಗಾಗಿ ಭೂತಕಾಲವನ್ನ ಕೆದಕೋದು. ಇದನ್ನ ಡಯಾಗ್ನಾಸ್ಟಿಕ್ ಫೇಸ್ ಅಂತಾನೂ ಕರೆಯಬಹುದು. ಇಲ್ಲಿ ನಾವು ಒಬ್ಬ ಪತ್ತೇದಾರನ ಥರ ಕೆಲಸ ಮಾಡಬೇಕು. ಫ್ಯಾಕ್ಟ್ಸ್ ಏನು, ಅಬ್ಸರ್ವೇಷನ್ಸ್ ಏನು ಅಂತ ಸಿಸ್ಟಮ್ಯಾಟಿಕ್ ಆಗಿ ಕಲೆಕ್ಟ್ ಮಾಡಬೇಕು. ಈ ವಿಮರ್ಶೆ ಮಾಡುವಾಗ ಬಿಸ್ನೆಸ್ಸಿನ ಎಲ್ಲಾ ಮುಖ್ಯ ಭಾಗಗಳನ್ನು ನೋಡಬೇಕಾಗುತ್ತೆ. ಉದಾಹರಣೆಗೆ, ಸ್ಟ್ರಾಟಜಿ ಹೇಗಿತ್ತು, ನಮ್ಮ ಆಪರೇಷನ್ಸ್ ಹೇಗಿತ್ತು, ಮಾರುಕಟ್ಟೆ ಅಥವಾ ಗ್ರಾಹಕರಿಂದ ಬಂದ ಫೀಡ್ಬ್ಯಾಕ್ ಏನು, ನಮ್ಮ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿತ್ತು ಮತ್ತು ಕೊನೆಯದಾಗಿ ನಮ್ಮ ಟೀಮ್ ಡೈನಾಮಿಕ್ಸ್ ಹೇಗಿತ್ತು. ಹೀಗೆಲ್ಲವನ್ನು ನೋಡೋದ್ರಿಂದ ಯಾವುದೂ ಮಿಸ್ ಆಗಲ್ಲ. ಈಗ ಈ ಟೇಬಲ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಒಳನೋಟಗಳಿಗೆ ಹೇಗೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಉದಾಹರಣೆಗೆ, ಪ್ರಾಡಕ್ಟ್ ವಿಷಯದಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ಗ್ರಾಹಕರ ಬಳಕೆ ನಿರೀಕ್ಷೆಗಿಂತ 50% ಕಡಿಮೆ ಇತ್ತು. ಇದರಿಂದ ನಮಗೊಂದು ಇನ್ಸೈಟ್ ಸಿಗುತ್ತೆ. ನಾವು ಯೂಸರ್ ಆನ್ಬೋರ್ಡಿಂಗ್ ಪ್ರೋಸೆಸ್ ಅನ್ನ ಸಿಂಪಲ್ ಮಾಡಬೇಕು ಅಂತ. ಇದೇ ರೀತಿ ಒಂದು ವೀಕ್ಷಣೆಯನ್ನ ಭವಿಷ್ಯದ ಆಕ್ಷನ್ಗೆ ನೇರವಾಗಿ ಕನೆಕ್ಟ್ ಮಾಡುತ್ತೆ. ಸರಿ, ಈಗ ಡೇಟಾ ಕಲೆಕ್ಟ್ ಮಾಡಿದ್ವಿ. ಮುಂದಿನ ಹಂತ ಅಂದ್ರೆ 4ನೇ ಭಾಗ, ನಿರ್ಣಾಯಕ ಪಾಠಗಳನ್ನ ಕಂಡುಹಿಡಿಯೋದು. ಇದನ್ನ ಸಿಂಥೆಸಿಸ್ ಫೇಸ್ ಅಂತ ಕರಿತೀವಿ. ಅಂದ್ರೆ ಸಂಗ್ರಹಿಸಿದ ಮಾಹಿತಿಯನ್ನ ಸ್ಪಷ್ಟವಾದ ಆಕ್ಷನ್ ತಗೋಬೋದಾದ ಪಾಠಗಳಾಗಿ ಪರಿವರ್ತಿಸೋದು. ಇಲ್ಲಿ ನಮ್ಮ ಗುರಿ ಸುಮ್ನೆ ಏನಾಯಿತು ಅಂತ ಲಿಸ್ಟ್ ಮಾಡೋದಲ್ಲ. ಅದಕ್ಕಿಂತ ಮುಖ್ಯವಾಗಿ ಅದು ಯಾಕೆ ಆಯಿತು ಅಂತ ಅರ್ಥ ಮಾಡ್ಕೊಳ್ಳೋದು. ಇದೇ ನೋಡಿ ಸಿಂಪಲ್ ರಿಪೋರ್ಟಿಂಗೂ ಆಳವಾದ ವಿಶ್ಲೇಷಣೆಗೂ ಇರೋ ವ್ಯತ್ಯಾಸ. ನಿಜವಾದ ವ್ಯಾಲ್ಯೂ ಸಿಗೋದು ಇಲ್ಲೇ. ಈ ಟೇಬಲ್ ನೋಡಿ, ಇದು ಅದ್ಭುತವಾಗಿ ಅದನ್ನೇ ತೋರಿಸುತ್ತೆ. ಉದಾಹರಣೆಗೆ, ಸಂಪನ್ಮೂಲ ಹಂಚಿಕೆ ಕ್ಷೇತ್ರದಲ್ಲಿ ಆದ ತಪ್ಪೇನು? ಕಡಿಮೆ ಪರ್ಫಾರ್ಮ್ ಮಾಡ್ತಿದ್ದ ಚಾನೆಲ್ಗಳ ಮೇಲೆ ಮಾರ್ಕೆಟಿಂಗ್ ಬಜೆಟ್ ಜಾಸ್ತಿ ಖರ್ಚಾಯಿತು. ಓಕೆ, ಇದರ ಮೂಲ ಕಾರಣ ಏನು? ರಿಯಲ್ ಟೈಮ್ ಡೇಟಾ ಅನಾಲಿಸಿಸ್ ಇರಲಿಲ್ಲ. ಹಾಗಿದ್ರೆ ಇದನ್ನು ತಡೆಯೋಕೆ ಏನು ಮಾಡಬೇಕು? ವಾರಕ್ಕೊಮ್ಮೆ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು. ನೋಡಿ ಹೇಗೆ ಒಂದು ತಪ್ಪಿನ ಮೂಲ ಕಾರಣವನ್ನು ಹುಡುಕಿ ಅದಕ್ಕೊಂದು ಸ್ಪಷ್ಟವಾದ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತೆ ಈ ಫ್ರೇಮ್ವರ್ಕ್. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ನಾವು ಬರೀ ತಪ್ಪುಗಳನ್ನಷ್ಟೇ ನೋಡೋದಲ್ಲ. ತಪ್ಪುಗಳಿಂದ ಪಾಠ ಕಲಿಯೋದು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಯಶಸ್ಸಿನ ಹಿಂದಿರೋ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಯಾವುದು ವರ್ಕ್ ಆಯ್ತು, ಯಾಕೆ ವರ್ಕ್ ಆಯ್ತು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಆ ಯಶಸ್ಸನ್ನ ನಾವು ಮತ್ತೆ ರಿಪೀಟ್ ಮಾಡಬಹುದು. ಈ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ರೈಟ್. ಈಗ ನಮ್ಮ ಚರ್ಚೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ
ಒಳನೋಟವನ್ನ ಕಾರ್ಯರೂಪಕ್ಕೆ ತರೋದು. ಇಲ್ಲಿಯವರೆಗೆ ಮಾಡಿದ ಎಲ್ಲಾ ಕೆಲಸದ ಫಲ ಸಿಗೋದು ಇಲ್ಲೇ. ಇಷ್ಟೆಲ್ಲ ಕಲ್ತ ಮೇಲೆ ಮುಂದೇನು? ಈ ಫ್ರೇಮ್ವರ್ಕ್ನ ಒಂದು ವಿಶೇಷತೆ ಅಂದ್ರೆ ಇದು ನೂರಾರು ವಿಷಯಗಳ ಮೇಲೆ ಗಮನ ಹರಿಸೋ ಬದಲು ನಮ್ಮನ್ನ ಪ್ರಯಾರಿಟೈಸ್ ಮಾಡೋಕೆ ಪ್ರೇರೇಪಿಸುತ್ತೆ. ಅಂದ್ರೆ ಮುಂದಿನ ಹಂತಕ್ಕೆ ಅತ್ಯಂತ ಪ್ರಭಾವ ಬೀರಬಲ್ಲ ಟಾಪ್ 3 ಪಾಠಗಳ ಮೇಲೆ ಮಾತ್ರ ಫೋಕಸ್ ಮಾಡೋದು. ಹೀಗೆ ಆರಿಸ್ಕೊಂಡ ಆ 3 ಮುಖ್ಯ ಪಾಠಗಳನ್ನ ಸುಮ್ಮನೆ ಬಿಡೋದಲ್ಲ, ಅದನ್ನ ತಕ್ಷಣವೇ ಕಾರ್ಯರೂಪಕ್ಕೆ ತರಬೇಕು. ಹೇಗೆ? ಪ್ರಾಜೆಕ್ಟ್ ಪ್ಲಾನಿಂಗ್ನಲ್ಲಿ ಅದನ್ನು ಸೇರಿಸೋದು, ಕಂಪ್ನಿಯಲ್ಲಿ ಬೇಕಾದ ರಚನಾತ್ಮಕ ಬದಲಾವಣೆಗಳನ್ನು ಮಾಡೋದು, ಲೀಡರ್ಶಿಪ್ನಲ್ಲಿ ಕೆಲವೊಂದು ನಡವಳಿಕೆಗಳನ್ನು ಬಲಪಡಿಸೋದು ಮತ್ತು ಮುಖ್ಯವಾಗಿ ಎಲ್ಲಾ ಆಕ್ಷನ್ಗಳನ್ನು ನಮ್ಮ ಭವಿಷ್ಯದ ಗುರಿಗಳ ಜೊತೆ ಹೊಂದಿಸೋದು. ಹೀಗೆ ಮಾಡಿದಾಗ ಮಾತ್ರ ಆ ಪಾಠಗಳು ಕೇವಲ ಒಂದು ಡಾಕ್ಯುಮೆಂಟ್ನಲ್ಲಿ ಉಳಿಯೋದಿಲ್ಲ. ಸೊ ಕೊನೆಗೆ ಈ ಇಡೀ ಪ್ರಕ್ರಿಯೆಯ ಸಾರಾಂಶವೇ ಈ ಪ್ರಶ್ನೆ: ನಮ್ಮ ಚಿಂತನೆಯಿಂದ ಬಂದ ಯಾವ ನಿರ್ಣಾಯಕ ಪಾಠಗಳು ನಮ್ಮ ಮುಂದಿನ ಹಾದಿಯನ್ನು ಅತ್ಯಂತ ಶಕ್ತಿಯುತವಾಗಿ ರೂಪಿಸ್ತವೆ ಮತ್ತು ಭವಿಷ್ಯದ ಯಶಸ್ಸಿಗಾಗಿ ನಾವು ಅವುಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬಹುದು? ಈ ಒಂದು ಪ್ರಶ್ನೆ ನಮಗೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಮಿಷನ್ ಅನ್ನು ಕೊಡುತ್ತೆ.